ಓಲೆ ಜೋಶೋ ರಂಗಬಿರಂಗಿ ಲೈಟ್ಸು ಆನ್ ಆದ್ರೆ ಆನಂದದ ಹೈಲೈಟ್ಸು 3 ಡಜನ್ ಪ್ಲೇಯರ್ಸು 3 ಸೂಪರ್ ಅಂಪೈರ್ಸು ಗೂಗ್ಲಿ ಹಾಕೋ ಪಂಟರ್ಸು ಕಿಲಾಡಿ ಕ್ಯಾಚ್ ಮಾಸ್ಟರ್ಸು ನಮ್ಮವರು ನಗ್ಸಕ್ಕೆ ಫೇಮಸ್. ನಿಮ್ಮ ನಗುನೆ ನಮ್ಗೆ ವಿಶಸ್ಸು. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸು ಇನ್ಮೇಲೆಲ್ಲ ಊಡಿಸೋ, ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಲಾಕ್ಡೌನ್ 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 ಈ ಪದ ಕೇಳಿ ಒಂಥರ ಜೀವನದ ಮೇಲೆ ಜಿಗುಪ್ಸು ಇಟ್ಬಿಟ್ಟಿದೆ ಕಣ್ರಿ. ಮನೇಲಿ ಒಂದೊಂದು ಕ್ಷಣ ಕಳೆಯೋದು ಕೂಡ ಒಂದೊಂದು ಯುಗ ಕಳೆಯೋಷ್ಟು ಫೀಲ್ ಆಗ್ತಿತ್ತು. ಎನರ್ಜಿ ಇರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಆಯುಷ್ಯ ಇಲ್ಲಿಗೆ ಮುಗಿದೋಯ್ತೇನೋ ಅನ್ನೋ ಫೀಲಲ್ಲೇ ಕಾಲ ಕಳೆಯೋ ತರ ಆಗ್ತಿತ್ತು. ಆದ್ರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ದವ್ರೆ ನಮ್ಮ ಕಿಲ್ಲಾಡಿಗಳು. ಲಾಕ್ಡೌನ್ ಇರೋದು ರಸ್ತೆಗಳಿಗೆ ಹೊರತು ಮನರಂಜನೆಗಲ್ಲ. ನೀವು ಮನೆಯಿಂದ ಹೊರಗೆ ಬರಬಾರ್ದು ಅನ್ನೋ ಗೇಟ್ ಹಾಕೊಂಡಿರ್ಬೋದು, ಆದ್ರೆ ನಾವು ಮಾತ್ರ 100% ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಯಾವುದೇ ನಿರ್ಬಂಧ ಹಾಕೊಳ್ಳೋದಿಲ್ಲ ಅಂತ ಶಪಥ ಮಾಡಿ ಇಡೀ ಕನ್ನಡಿಗರನ್ನೇ ತಮ್ಮ ಹಾಸ್ಯದ ಮೂಲಕ ರಂಜಿಸ್ತಾ ಇದ್ದಾರೆ. ಇನ್ನು ಮುಂದೆ ಹೊಸ ಸಂಚಿಕೆಗಳ ಮೂಲಕ, ನಗುವಿನ ಹೊಸ ವ್ಯಾಕ್ಸಿನ್ ಡೋಸ್ಗಳ ಮೂಲಕ ವಾರ ವಾರ ನಿಮ್ಮನ್ನೆಲ್ಲ ಡಬಲ್ ಎಂಟರ್ಟೈನ್ ಮಾಡ್ತಾರೆ ಅಂತ ಪ್ರಾಮಿಸ್ ಮಾಡ್ತಾ ಇಂದಿನ ಸಂಚಿಕೆನ ಶುರು ಮಾಡೋಣ. ಓಕೆ, ಸೊ ಕಿಲಾಡಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡೋದಪ್ಪ, ನಮ್ಮ ಜಡ್ಜಸ್ ಗಳ ಹತ್ರ 4, 6 ಬಜರ್ ಹೇಗಪ್ಪ ತಗೊಳ್ಳೋದು ಅನ್ನೋ ಟೆನ್ಷನ್ ಎಲ್ಲ ಬಿಟ್ಟಾಕಿ. ಯಾಕೆ ಅಂದ್ರೆ ಇವತ್ತು ನೀವೆಲ್ರು ನಿಮ್ಮ ಟೀಮ್ ಆಗಿ ನೀವು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಟ್ಟಾರೆ ಆಗಿ, ಅಂದ್ರೆ ನಾವೆಲ್ರು ಒಂದೇ ನಗ್ಸೋದೆ ನಮ್ಮ ಸಿದ್ಧಾಂತ ಅಂತ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಾವಿರೋದೇ ನಗ್ಸಕ್ಕೆ, ನಿಮ್ಗೇನ್ರಿ ಕಷ್ಟ ನಗೋಕೆ ಅಂತ ಹೇಳ್ತಾ ಪಂಚ್ ಮೇಲೆ ಪಂಚ್ಗಳ ಮಸಾಲೆನ ಹಾಕಿ ಹಾಸ್ಯ ರಸನ ಬೆರೆಸಿ ನಗುವಿನ ರಸಗಳನ್ನ ಬೆಳೆಸೋಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಈಗ ನಮ್ಮ ಮುದ್ದಾದ ರತ್ನಗಳು ಅಂದ್ರೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ ಹಾಗೂ ವಿಕಟ ಕವಿ ಯೋಗರಾಜ್ ಭಟ್ರು. ಭಟ್ರೆ, ವೆಲ್ಕಮ್ ಟು ಕಾಮಿಡಿ ಕಿಲಾಡಿಗಳು ನಮ್ಮ ಅಡ್ಡಕ್ಕೆ ವಾಪಸ್. ನಿಮಗೂ ಎಲ್ಲರಿಗೂ ವೆಲ್ಕಮ್ ಮತ್ತೊಂದ್ಸತಿ ಮಗದೊಂದ್ಸತಿ. ಜೈ CKC. ಭಟ್ರೆ, ಇವತ್ತು ಬಲಗಡೆ ಎದ್ರ ಎಡಗಡೆ ಎದ್ರ ಅವೆಲ್ಲ ಕೇಳಂಗೆ ಇಲ್ಲ, ಮ್ಯಾಲಕ್ಕೆದ್ವಾ ಮಾತ್ರ ಕೇಳ್ಬೇಕು. ಇವಾಗ ಎಡಕ್ಕೆದ್ದೆ ಬಲಕ್ಕೆದ್ದೆ ಇಲ್ಲ, ಮ್ಯಾಲಕ್ಕೆದ್ವಾ ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ ಲಾಕ್ಡೌನ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿ ಭಟ್ರೆ. ನನಗೆ ಯಾವ್ದೋ ಝೂಮ್ ಕಾಲ್ ಇತ್ತು, ಮುಖ ನೋಡ್ತಾರಲ್ಲ ಅದನ್ನ ಗಾಬರಿಗೆ ನಮ್ಮ ಹೇರ್ ಕಟ್ ಮಾಡೋನಿಗೆಲ್ಲ ಫೋನ್ ಮಾಡಿದೆ. ಪಾಪ ಅವನು ಅಲ್ಲಿಂದ ಇಲ್ಲಿಂದನೋ ಬರ್ಬೇಕು, ಅಂಗಡಿ ತೆಗಿಬೇಕು, ಇವೆಲ್ಲ ಸಮಸ್ಯೆ, ನಾನೇ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ಹಿಂಗೆ ಹತ್ಕೊಂಡು ಒಂದು ಚೂರು ಕಟ್ ಮಾಡ್ಕೊಂಡೆ. ಆಮೇಲೆ ಮಕ್ಳು ಬೇರೆ ಹೇಳವು, ಕೊಳ್ಳಿದವ ಗೊಗ್ಗಯ್ಯ ಹಿಂಗೆ ನಿಂತ್ಬಿಡ್ತಾವೆ ಬೆಳಿಗ್ಗೆ ಎದ್ದು ಫುಲ್ ಕೂದಲು ಹಿಂಗೆ ಪೊರಕೆ ತರ ಆಗ್ಬಿಟ್ಟಿರುತ್ತೆ. ಇದನ್ನು ಸರಿ ಮಾಡೋಣ ಅಂತ ಹಿಂಗೆ ನೋಡಿದ್ರೆ ಒಂದು ಕಡೆ ವಾಲ್ಕೊಂಡ್ಬಿಡ್ತು, ಹೋಯ್ತು ಇದು ಝೂಮ್ ಕಾಲಲ್ಲಿ ಮುಖ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ಒಂದು ಅರ್ಧ ಗಂಟೆ ಬಿಟ್ಟು ಈ ಕಡೆ ಕಟ್ ಮಾಡ್ಕೊಂಡೆ. ಆಮೇಲೆ ಕಿವಿ ಮೇಲೆ ಬರ್ತಾ ಇದಾವಲ್ಲ ಅಂತೆಲ್ಲ ಹಿಂಗೆ ಮಾಡ್ಕೊಳಕ್ ಹೋದ್ರೆ ಜೀವಮಾನದಲ್ಲಿ ಹೇರ್ ಕಟ್ ಮಾಡೋ ಬಗ್ಗೆ ಅಭಿಮಾನ ಬಂದ್ಬಿಡ್ತಣ. ಅವ್ರು ಇಲ್ಲ ಅಂದ್ರೆ ನಾವೆಲ್ಲ ಕಾಡು ಮನುಷ್ಯರ ತರ ಕಾಣಿಸ್ತೀವಿ. ಖಂಡಿತ 100%. ಎಲ್ಲಾ ಹೇರ್ ಕಟ್ ಮಾಡೋರಿಗೂ ಒಂದು ನಮಸ್ಕಾರ ನೆನಪಿಸ್ಕೋಬೇಕು ಅವ್ರು. ಖಂಡಿತ ಜನರನ್ನು ನಾವು ಮಿಸ್ ಮಾಡ್ಕೋತೀವಿ, ಜನನೂ ಅಷ್ಟೇ ನಮ್ಮನ್ನು ಮಿಸ್ ಮಾಡ್ಕೋತಾರೆ. ಒಬ್ಬರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದು ನಡೆದೇ ಇರುತ್ತೆ. ಬಟ್ ನಾವು ಮನೇಲಿದ್ದಾಗ ನೆನಪು ಜಾಸ್ತಿ, ಮಾಡೋ ಕೆಲಸ ಇರಲ್ವಲ್ಲ. ಲಾಕ್ಡೌನ್ ಮುಂಚೆ ಅಥವಾ ಇಷ್ಟು ದಿವಸ ಹೆಂಗ್ ಬದುಕಿದ್ವಿ ಅದೆಲ್ಲ ನೆನಪಾಗ್ತಿರತ್ತೆ. ಮನೇಲಿದ್ರೆ ಹೊರಗಡೆ ನೆನಪು ಜಾಸ್ತಿ, ಹೊರಗಡೆ ಇದ್ರೆ ಮನೆ ನೆನಪು ಜಾಸ್ತಿ. ಜೊತೆಗೆ ಒಂದು ವಿಷಾದದ ಛಾಯೆ ಇರ್ಬೇಕಾದ್ರೇನೆ ನಾವು ನಗಿಸ್ಬೇಕು. ವಿಷಾದ ಎಲ್ಲಿರುತ್ತೋ ಅದು ಅಲ್ಲಿ ಬದುಕಿರುತ್ತೆ. ಸೊ ನಗ್ಸೋಣ, ಎಷ್ಟಾಗುತ್ತಷ್ಟು ನಗ್ಸೋಣ. ಥ್ಯಾಂಕ್ ಯು ಸೊ ಮಚ್ ಭಟ್ರೆ. ನಾನು ವೆಲ್ಕಮ್ ಮಾಡೋವಾಗ ನಿಮ್ಮ ಹೆಸರು ಜೊತೆಗೆ ರಕ್ಷಿತಾಂಬೆ ಹೆಸರು ಹೇಳಿದೆ. ಎಲ್ಲಿ ನಿಮ್ಮ ಸಾರ್ವಕಾಲಿಕ ಸೋದರತೆ ಕಾಣ್ತಾ ಇಲ್ಲ, ನೀವೊಬ್ರೇ ಬಂದಿದ್ದೀರಾ? ಅಯ್ಯಪ್ಪ ಯಾಕೆ ಕೇಳ್ತೀಯ, ಎಂಟೈರ್ ವಿಜಯನಗರ ಪ್ರೇಮ್ಸು ಎಲ್ಲ ಮೀಟಿಂಗ್ ಮಾಡಿ ZTV ಹೆಡ್ ರಾಘವೇಂದ್ರ ಹುಣಸೂರ್ನ ನನ್ನ ಎಲ್ಲ ಕರ್ಸಿ ಕರ್ಕೊಂಡು ಹೋಗ್ರಿ ಆಯ್ತಾ ಇಲ್ಲ ಎಮ್ಮನ್ ಮೇಂಟೈನ್ ಮಾಡಕ್ಕೆ ಅಂತೆಲ್ಲ ಹೇಳಿದ್ರು. ಕಷ್ಟ ಬಿದ್ದು ಕರ್ಸ್ದು ಹೊರಗಡೆ ನಿಂತಿದ್ರು. ಫುಲ್ ಈ ಇಂಜಿನಿಯರ್ಸ್ ಹಾಕೋತಾರಲ್ಲ ಹೆಲ್ಮೆಟ್ ಮಾಸ್ಕ್ ಕನ್ಸ್ಟ್ರಕ್ಷನ್ ಆ ತರ ಯಾರೋ ನಿಂತಿದ್ದಾರೆ ಅನ್ಕೊಂಡು ನೋಡಿದ್ರೆ ಇವ್ರು 2 ಮಾಸ್ಕ್, ಆಮೇಲೆ ಜೊತೆಗೆ ಇರೋರೆಲ್ಲ 6 ಮೀಟರ್ ಅಳಿತಾ ಇದ್ರು, ಯಾರು ಬರಂಗಿಲ್ಲ ಅಂತ. ಕೊನೆಗೆ ಆಮೇಲೆ ಕಾಣಿಸ್ಲಿಲ್ಲ,
ಎಲ್ಲೋದ್ರು ಅಂತ. ಅಯ್ಯಯ್ಯ, ನಾವು ಕೇಳಕ್ ಹೋಗ್ಲಿಲ್ಲಪ್ಪ, ಓಡ್ಗಿಡೋಗ್ಬಿಟ್ರ ಅಂತ ಒಂದು ಡೌಟ್. ಅಲ್ಲ ಮತ್ತೆ ಇವಾಗ ನಾನು ಕರೆದ್ಬಿಟ್ಟಿದ್ದೀನಿ, ಹೆಂಗ್ ಮತ್ತೆ ವೆಲ್ಕಮ್ ಮಾಡೋದು ಅವ್ರನ್ನ? ಶೋ ಮಂತ್ರ ಮಾಡೋಣ ಬರ್ತಾರೆ. ಮಾಡಿ ಬಿಟ್ರಿ, ಎಲ್ಲ ಮಾಡಿ. ಅಲ್ಲ, ನನಗೊಂದು ಡೌಟು. ಕೊರೋನಾ ಇಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಬೇಕು ನಿಜ, ನೀವೇನು ಊರಿಂದ ಊರಿಗೆ ಮಾಡ್ತಾ ಇದೀರಾ? ಅಲ್ಲಿದೆ ನಿಮ್ ಚೇರು, ನಾವ್ ಇಲ್ಲಿದೀವಿ. ನೀವು ಏನ್ ಹೇಳ್ದೆ ಗೊತ್ತಾ ಆನಂದ್? ಹಾ ಸುಮ್ನೆ ಅಲ್ಲಿ ಕೂತ್ಕೊಂಡಿರ್ತೀನಿ, ಯೋಗರಾಜ್ ಭಟ್ ಸರ್ ಒಬ್ರದ್ದೇ ಎಂಟ್ರಿ ತಗೊಳ್ಳಿ ಅಂತ ಹೇಳ್ದೆ. ಹಾ ಇದೆಲ್ಲ ಬೆಂಕಿ ಗಿಂಕಿ ಎಲ್ಲ ಹಾಕಿದ್ರ, ಹಾ ನಾನ್ ಸಿಲ್ಕ್ ಬೇರೆ ಹಾಕೊಂಡಿದ್ನ, ಹಾ ವೈರಸ್ ಒಂದೇ ಕಾಪಾಡ್ತಾ ಇಲ್ಲ. ಇಲ್ಲಿ ಬೇರೆ ಇದು ಬೇರೆ ಇಟ್ಟಿದ್ದಾರೆ. ಹಲೋ ವಿಜಯ್ ಶೆಟ್ಟಿ, ಅದು ಎತ್ ಬಿಡ ತೋರ್ಸು ಅದೇನು ಅಂತ ಪ್ಲೀಸ್. ತೋರಿಸ್ತೀನಿ. ವಿಜಯ್ ಶೆಟ್ಟಿ ಏನದು? ಆಕ್ಸಿಜನ್ ಸಿಲಿಂಡ್ರಾ? ಇಲ್ಲ ಕಣೋ, ಮತ್ತೆ ಅದೇ ಅದು ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರ? ನೀವೇ ಸುಂಟ್ರಗಾಳಿ ಬಿರುಗಾಳಿ ಬೆಂಕಿ, ನಿಮಗೆ ಯಾಕೆ ಬೇಕಾವೆಲ್ಲ? ಹೆಂಗಿತ್ತು ಗೊತ್ತಾ ಎಂಟ್ರಿ? ಹೆಂಗಿತ್ರ? ಬೆಂಕಿ ಬೆಂಕಿ. ಓಕೆ, ಎನಿವೆ ಆಕ್ಚುಲಿ ಇದೇನ್ ಗೊತ್ತಾ, ಇವಾಗ ಈ ಶೋದು ಒಂದು ಹೇಳ್ಬಿಡ್ತೀನಿ ಏನಂತ. ಯೂಶಲಿ ಒಂದು ಸೀಸನ್ ಮುಂದೆ ಒಂದು ಗ್ಯಾಪ್ ಆಗಿ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಇನ್ನೊಂದು ನಂಬರ್ ಕೊಡ್ತೀವಿ 3 ಅಂತ. ಆದ್ರೆ ಅಲ್ಲಿ ಗ್ಯಾಪೇ ಆಗಿಲ್ಲ. ಸೊ ನಾವು ಅದೇ ನಂಬರ್ ಕಂಟಿನ್ಯೂ ಮಾಡ್ತಾ ಇದೀವಿ. ಇದು ಹೊಸ ಕತೆ ಇದು. ಸೊ ಈ ಹೊಸ ಸಂಚಿಕೆಗೆ ನಿಮಗೆ ಹೊಸದಾಗಿ ಸ್ವಾಗತ. ಪ್ಲೀಸ್ ಕೂತ್ಕೊಳ್ಳಿ. ಬಟ್ರೆ ನೀವು ದಯಮಾಡಿಸಿ ಅಂಡ್ ಅಲ್ಲಿಂದ ಮಾತಾಡುವ ಪಾಪ, Okay, ಆರಾಮಾಗಿ. ಥ್ಯಾಂಕ್ ಯು. ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ದಾಖಲಾಗುವಂತ ಪೇಷಂಟ್ಗಳು ಹೇಗೆಲ್ಲ ಇರ್ತಾರೆ, ಅಲ್ಲಿ ಏನೆಲ್ಲ ಅವಾಂತರಗಳು ನಡಿಬಹುದು ಅನ್ನೋ ಒಂದು ಸಣ್ಣ ಹಾಸ್ಯ ಕಾಲ್ಪನಿಕ ಒಂದು ಆಕ್ಟ್ ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಚನ್ನರಾಯಪಟ್ಟಣದ ವಾಣಿ, ಗೋಕಾಕ್ನ ಪ್ರವೀಣ್ ಗಸ್ತಿ, ಧಾರವಾಡದ ಸದಾನಂದ, ಮಂಗಳೂರಿನ ಸೂರಜ್, ಮಂಡ್ಯದ ಮುತ್ತುರಾಜು, ಮಿಂಚು, ಬೆಳ್ತಂಗಡಿಯ ಅನೀಶ್, ಹಾಸನದ ಸಂತೋಷ್ ಹಾಗೂ ಕುಂದಾಪುರದ ಸೂರ್ಯ. ನಮಸ್ಕಾರ, ಮೇರಾ ನಾಮ್ ಕೋಕಿಲ, ಕೋವಿಡ್ ಸೆಂಟರ್ ಕೋಕಿಲ. ಮೇರಾ ಕಾಮ್ ಮೇಂಟೈನ್ ಮಾಡೋದು, ಸೆಂಟ್ರಲ್ ಇರೋರ್ನೆಲ್ಲ ಮೇಂಟೈನ್ ಮಾಡ್ತೀನಿ. ಮೇಡಮ್ ಅವ್ರೆ, ಓ ಇನ್ನು ಎಷ್ಟು ದಿವಸ ನಾನು ಇಲ್ಲೇ ಇಟ್ಕೊಳ್ತೀರಿ? ಏನಯ್ಯ ಹೇಳ್ತಾ ಇದ್ಯಾ? ಅಲ್ಲ, ಮನೆಗೆ ಯಾವಾಗ ಕಳಿಸ್ತೀರಿ ಒಂದೆ? ಅದ ಈ ರಾಮಾಯಣದಲ್ಲಿ ರಾಮ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ 14 ವರ್ಷ ವನವಾಸ ಮಾಡ್ದ. ನೀನು ನಿನ್ನ ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ಈ ಕೋವಿಡ್ ಸೆಂಟರ್ ನಲ್ಲಿ 14 ದಿನ ಕಾಲ ಕಳಿಲೇಬೇಕು, ಇಲ್ಲ ಅಂದ್ರೆ ನೆಗೆದ್ಕೊಂಡ್ಬಿಡ್ತೀಯ. ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡಿ. ಯೋ, ನೀನೇನಯ್ಯ ಬೆಡ್ ಸಮೇತ ಬಂದ್ಬಿಟ್ಟಿದ್ಯಾ? ಹಾಸ್ಪಿಟಲ್ ಅಲ್ಲಿ ಬೆಡ್ ಇಲ್ಲ ಅಂತ ಅಲ್ಲಿ ತೇಜು ಭಯ ಗಲಾಟೆ ಮಾಡ್ತಾರೆ ಮೇಡಮ್. ಅದಕ್ಕೋಸ್ಕರನೇ ಮನೆಯಿಂದನೇ ಬೆಡ್ ತಂದೆ. ಬುದ್ಧಿವಂತ ನೀನು. ಹೌದು, ಕೊರೋನಾ ಹೆಂಗ್ ಬರ್ಸ್ಕೊಂಡೆ? ಅದು ನಮ್ ಕೋಳಿಗೆ ನೀರ್ ಬೇದಿ ಎತ್ತಿತ್ತು, ಅದನ್ನ ತೋರ್ಸಕ್ಕೆ ಅಂತ. ಅರ್ಥವಾಯ್ತು. ನಿಮ್ಮಂತವ್ರು ಒಂದ್ ಇಬ್ರು ಇದ್ಬಿಟ್ರೆ ಕೊರೋನಾ ಊರ್ ತುಂಬಾ ಹರಡ್ಕೊಬಿಡುತ್ತೆ. ಹೋಗ್ ಮಾಲ್ಕೋ. ಹಾಯ್ ಫ್ರೆಂಡ್, ನಾನು ಕೋವಿಡ್ ಸೆಂಟರ್ ಬಂದಿದೆ ಅಂತ ಯಾರು ಡಿಸಪಾಯಿಂಟ್ ಆಗ್ಬೇಡಿ. ನಾನು ಇಲ್ಲಿಂದನೇ ರೀಲ್ಸ್ ಮಾಡ್ತೀನಿ, ನೀವು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಬಾಯ್ ಫ್ರೆಂಡ್. ಮಚ್ಚಾ, ನೀನ್ ಬದುಕ್ಬೇಕಾ? ಅದಕ್ಕೆ ತಾನೇ ಬಂದಿರೋದು.